ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 7 ರನ್ಗಳಿಂದ ಗೆದ್ದು ಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನು ನಮ್ಮ ಭಾರತ ತಂಡ ಫೈನಲ್ ಗೆ ಹೋದ ತಕ್ಷಣವೇ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತದ ಬಗ್ಗೆ ಬೆಂಕಿ ಹೇಳಿಕೆ ಆದರೆ ಕೊಟ್ಟಿದ್ದಾರೆ. ಇನ್ನು ನೀವು ಕೇಳಿದ್ರು ಕೂಡ ಅಚ್ಚರಿ ಆಗೋದು ಪಕ್ಕ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇದೀಗ ನಮ್ಮ ಭಾರತದ ಪರವಾಗಿ ಪಾಕಿಸ್ತಾನದ ಮಾಜಿ ಆಟಗಾರರಾಗಿರುವಂತಹ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ಊಹಿಸದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅಮೋಘ 7 ರನ್ಗಳಿಂದ ಆದ್ರೆ ಗೆದ್ದಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 253 ರನ್ ಆದ್ರೆ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಚೇಸಿಂಗ್ ಮಾಡೋಕೆ ಬಂದಂತ ಇಂಗ್ಲೆಂಡ್ ತಂಡ 246 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಕೊನೆಗೂ 7 ರನ್ ಎಂದಾದ್ರೆ ಸೋತಿದೆ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದು ಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ. ಇನ್ನು ನಮ್ಮ ಭಾರತ ತಂಡ ಫೈನಲ್ ಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಪಾಕಿಸ್ತಾನದ ಮಾಜಿ ದಿಗ್ಗಜ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಮಾತಾಡಿದ್ದಾರೆ. ಮೊದಲಿಗೆ ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಶೋಯಬ್ ಅಖ್ತರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ಇವತ್ತು ಉತ್ತಮವಾಗಿ ಮತ್ತು ಒಳ್ಳೆಯ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಇವತ್ತಿನ ಬ್ಯಾಟಿಂಗ್ ನೋಡಿ ನನಗೆ ತುಂಬಾನೇ ಎಂಜಾಯ್ ಆದ್ರೆ ಮಾಡಿದ್ದೇನೆ. ಎರಡೂ ತಂಡಗಳು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದವು. ಆದರೆ ಭಾರತ ತಂಡದಲ್ಲಿ ಈ ರೀತಿ ಬ್ಯಾಟಿಂಗ್ ಮಾಡಿರೋದನ್ನು ನೋಡಿ ನನಗೂ ಕೂಡ ಶಾಕ್ ಆಯ್ತು. ಯಾಕಂತಂದ್ರೆ ಸೆಮಿಫೈನಲ್ ಪಂದ್ಯದಲ್ಲಿ ಈ ರೀತಿ ಬ್ಯಾಟಿಂಗ್ ನಾನು ಇದುವರೆಗೂ ನೋಡೇ ಇರಲಿಲ್ಲ ಭಾರತದ ಕಡೆಯಿಂದ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡ್ತಾರೆ ಶೋಯಬ್ ಅಖ್ತರ್ ಅವರು. ಸಂಜು ಸ್ಯಾಮ್ಸನ್ ಅವರಿಗೆ ಇರೋ ಎಬಿಲಿಟಿ ಮತ್ತು ಸಂಜು ಸ್ಯಾಮ್ಸನ್ ಅವರು ಆಡ್ತಿರೋ ಆಟಕ್ಕೆ ಇದೀಗ ಬಂದ್ಬಿಟ್ಟು ಟ್ರೋಫಿ ಗೆದ್ರೂ ಕೂಡ ಅಚ್ಚರಿ ಇಲ್ಲ. ಆ ತರ ಆದ್ರೆ ಈಗ ಟೀಮ್ ಇಂಡಿಯಾ ಆದ್ರೆ ಕಾಣ್ತಾ ಇದೆ ಮತ್ತು ಒಳ್ಳೆಯ ಫಾರ್ಮ್ ನಲ್ಲಿ ಇದ್ದಾರೆ ಟೀಮ್ ಇಂಡಿಯಾದ ಆಟಗಾರರು. ಆದ್ರೆ ಅಭಿಷೇಕ್ ಶರ್ಮಾ ಒಂದೇ ಫ್ಲಾಪ್ ಆಗ್ತಾ ಇರೋದು ಟೀಮ್ ಇಂಡಿಯಾಗೆ ದೊಡ್ಡ ಕೊರತೆ ಆಗಿದೆ ಎಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಬೂಮ್ರಾ ಬಗ್ಗೆನೂ ಕೂಡ ಮಾತಾಡ್ತಾರೆ ಶೋಯಬ್ ಅಖ್ತರ್. ಬೂಮ್ರಾ ಅವರು ಹಾಕಿರುವಂತಹ ಸ್ಪೆಲ್ 18ನೇ ಓವರ್ನ ಸ್ಪೆಲ್ ಬಂದ್ಬಿಟ್ಟು ಒಳ್ಳೆಯ ಸ್ಪೆಲ್ ಆಗಿತ್ತು. 6 ರನ್ ಆದ್ರೆ ಕೊಡ್ತಾರೆ ಮತ್ತು ಆ ಸ್ಪೆಲ್ ನಿಂದಾನೇ ಟೀಮ್ ಇಂಡಿಯಾ ಆದ್ರೆ ಗೆದ್ದಿದೆ. ಒಟ್ಟಿನಲ್ಲಿ ಟೀಮ್ ಇಂಡಿಯಾ ಒಂದು ಒಳ್ಳೆಯ ವಿಕ್ಟರಿ ಪಡ್ಕೊಂಡು ಇದೀಗ ಫೈನಲ್ ಹಂತಕ್ಕಾದ್ರೆ ಹೋಗಿದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಮತ್ತು ಒಳ್ಳೆಯ ಪ್ರದರ್ಶನ ಆದ್ರೆ ಕೊಡ್ತಾ ಇದ್ದೀರಾ ಅಂತಂದು ಶೋಯಬ್ ಅಖ್ತರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವಾಸಿಂ ಅಕ್ರಮ್ ಅವರು ಕೂಡ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ವಾಸಿಂ ಅಕ್ರಮ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನಮ್ಮ ಪಾಕಿಸ್ತಾನ ತಂಡಕ್ಕೆ ನಾಚಿಕೆ ಆಗಬೇಕು. ಈ ರೀತಿ ಆಡೋದನ್ನ ನಾವು ಯಾವಾಗ ನೋಡೋದು ಪಾಕಿಸ್ತಾನವನ್ನು ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ಪಾಕಿಸ್ತಾನಕ್ಕೆ ಬೈದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವಾಸಿಂ ಅಕ್ರಮ್ ಅವರು ಪಾಕಿಸ್ತಾನದ ತಂಡಕ್ಕೆ ಮತ್ತು ಆಟಗಾರರಿಗೆ ಬೈದು ಬೆಂಡೆತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಭಾರತ ತಂಡದ ಆಟ ಯಾವ ರೀತಿ ನಾವು ಭಾರತ ತಂಡದ ರೀತಿಯ ಆಟವನ್ನು ನಾವು ಪಾಕಿಸ್ತಾನವನ್ನು ಯಾವಾಗ ನೋಡುವುದು ಮತ್ತು ಪಾಕಿಸ್ತಾನದ ಆಟಗಾರರಿಗೆ ಮತ್ತು ಎಲ್ಲಾ ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕೋಚ್ ಗಳಿಗೆ ನಾಚಿಕೆ ಆಗಬೇಕು. ಇವತ್ತು ಭಾರತ ತಂಡ ಅದ್ಭುತ ಫಾರ್ಮ್ ನಲ್ಲಿ ಆದ್ರೆ ಇದೆ ಮತ್ತು ಈ ರೀತಿ ನಾವು ಪಾಕಿಸ್ತಾನವನ್ನು ಯಾವ ಕಾಲದಲ್ಲಿ ನೋಡುವುದು ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ರೋಚಕತೆಯಿಂದ ಕೂಡಿತ್ತು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಭಾರತ ತಂಡ ಅದ್ಭುತವಾಗಿ ಗೆದ್ದಿದೆ ಮತ್ತು ಗೆದ್ದು ಫೈನಲ್ಗೂ ಕೂಡ ಹೋಗಿದೆ. ಒಳ್ಳೆಯದಾಗಲಿ ಟೀಮ್ ಇಂಡಿಯಾ ಗೆದ್ದು ಫೈನಲ್ ಅಲ್ಲಿ ಗೆಲ್ಲರೆ ಅಂತಂದು ವಾಸಿಂ ಅಕ್ರಮ್ ಅವರಾದ್ರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.